ಏನ್ರಿ ನಾಲೆಡ್ಜ್ ಇರೋದು? ಎಲ್ರೂ ಅವ್ರವ್ರ ಬಗ್ಗೆ ಯೋಚನೆ ಮಾಡ್ತಾರಷ್ಟೇ. ನೀವು ನಮ್ ಬಗ್ಗೆ ಯೋಚನೆ ಮಾಡೋದ್ ಕಲೀರಿ ಸುಮ್ನೆ. ತೇಜುಗೆ ಕೆಪಾಸಿಟಿ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಸುಮ್ನೆ ಅಂಗೈ ತೋರಿಸಿ ಅವಲಕ್ಷಣ ಅಂತ ಯಾಕೆ ಅನ್ಸ್ಕೋತೀರಾ? ಸುಮ್ನಿರೆ ಮಲ್ಲಿಕಾ, ಎಲ್ರ ಮುಂದೆ ನನ್ನ ಹೆಸರು ತೆಗೆದು ನಾನು ಹೋಗಿಸ್ಬೇಡ. ನೋಡಿ, ಎಲ್ಲರ ಮುಂದೆ ನನ್ ಗಂಡನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇದೆಲ್ಲ ಸರಿ ಬರಲ್ಲ. ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ, ನೀನು ಓವರ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋತಾ ಇದೀಯಾ. ಅದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಜವಾಬ್ದಾರಿ ಕೊಟ್ಟಾಗ್ಲೇ ಯಾರ್ ಕೆಪಾಸಿಟಿ ಏನು ಅನ್ನೋದು ಗೊತ್ತಾಗೋದು. ತೇಜು ಈ ಮನೆ ಹಿರಿಮಗ. ಅವ್ರಿಗೆ ಮೇನ್ ಬಿಸ್ನೆಸ್ ಸಿಗ್ಬೇಕು, ಅದೇ ನ್ಯಾಯ. ಓ, ಹಾಗೆ ಲೆಕ್ಕ ಹಾಕಿದ್ರೆ ಕಾಫಿ ಕಂಪ್ನಿ ಪವರು ಕಾತಿಗೆ ಸಿಗಬೇಕು. ಅವಳು ದೊಡ್ಡ ಮಗಳೇ. ಅದೇಗಾಗತ್ತೆ? ಅವರು ನಿಮ್ಮನ್ನ ಮದ್ವೆ ಆಗಿದ್ದಾರಲ್ವಾ? ಸೋ ಕೊಟ್ಟ ಹೆಣ್ಣು ಕುಲುಕ್ ಹೊರ್ಗೆ ಅಂತ ಗಾದೆ ಇಲ್ವಾ? ಆಕ್ಚುಲಿ ನಿಮಗೂ ಇದ್ರಲ್ಲಿ ಯಾವ ಹಕ್ಕು ಇಲ್ಲವೇ ಇಲ್ಲ. ನೀವಿಲ್ ಬಂದು ಗೆದ್ಲು ಗೂಡಲ್ಲಿ ಹಾಫ್ ಸೇರ್ಕೊಂಡಂಗ್ ಸೇರ್ಕೊಂಡಿದ್ದೀರಾ ಅಷ್ಟೇ. ನಮ್ಮ ಆಸ್ತಿಲಿ ಕ್ಲೇಮ್ ಮಾಡೋದೇ ತಪ್ಪು. ಮಲ್ಲಿಕಾ, ಮಾತ್ ಮೇಲೆ ನಿಗಾ ಇರ್ಲಿ. ಫಸ್ಟ್ ಲಾ ಅನ್ನೋದೇನು ಅಂತ ತಿಳ್ಕೊ. ಇವಾಗ ಹೆಣ್ಮಕ್ಳಿಗೂ ತಂದೆ ಆಸ್ತಿ ಮೇಲೆ ಈಕ್ವಲ್ ರೈಟ್ಸ್ ಇದೆ, ಶೇರ್ ಮಾಡ್ಕೋಬಹುದು. ಸೊ ಈ ಓನರ್ಶಿಪ್ ನ ಕ್ಲೇಮ್ ಮಾಡ್ಕೊಳ್ಳೋ ರೈಟ್ಸ್ ನನಗೂ ಇದೆ. ನೀವು ಆ ರೀತಿ ಬರೋದಾದ್ರೆ ಮೇನ್ ಕಂಪನಿ ಚೇರ್ಮನ್ ನಾನೇ ಆಗ್ಬೇಕು.